ರಾಜಕೀಯದಲ್ಲಿ ಇರುವಂಥ ಕೆಲವು ಪುಡಾರಿಗಳ ಮಕ್ಕಳು ಅವರೇ ಒಂದು ದೊಡ್ಡ ನಾಯಕರಂತೆ ಆಟ ಆಡ್ತಾರೆ ಕೊಡಗು ಜಿಲ್ಲೆಯಲ್ಲಿ. ಸಾಮಾನ್ಯ ಜನರಿಗೆ ಕಿರುಕುಳ ಕೊಡೋದು, ಸಾಮಾನ್ಯ ಜನರ ಮೇಲೆ ಹಲ್ಲೆ ಮಾಡುವಂಥದ್ದು, ಸಾಮಾನ್ಯ ಜನರ ಮೇಲೆ ಹಲವಾರು ಕೇಸ್ಗಳನ್ನು ಹಾಕ್ಸೋಂಥದ್ದು, ಸಾಮಾನ್ಯ ಜನರುಗಳಿಗೆ ತೊಂದರೆ ಕೊಡುವಂಥದ್ದು, ಇಂಥದ್ದೆಲ್ಲ ಈ ಕೆಲವು ರಾಜಕೀಯ ನಾಯಕರುಗಳು ಅಂತ ಹೇಳಿಸ್ಕೊಂಡಂಥವರು ನಮ್ಮ ಕೊಡಗು ಜಿಲ್ಲೆಯ ಅವರ ಮಕ್ಕಳುಗಳು ಮಾಡ್ತಾ ಇರುವಂಥದ್ದು. ಅವರಿಗೆ ನಾನೊಂದು ವಾರ್ನಿಂಗನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಬೇರೆ ಯಾವುದೋ ಜಿಲ್ಲೆಯಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಏನೋ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಕೊಡಗಿನ ಜನತೆ ಜೊತೆ ನೀವು ಆಟ ಆಡೋಕ್ಕೆ ಹೋಗಬೇಡಿ. ಕೊಡಗಿನ ಜನತೆ ನಾವು ಕಾನೂನಿಗೆ ತಲೆಬಾಗಿಸುವಂಥವ್ರು, ಸಂವಿಧಾನಕ್ಕೆ ತಲೆಬಾಗಿಸುವಂಥವ್ರು, ತಾಳ್ಮೆಯನ್ನು ಇಟ್ಕೊಂಡು ಸುವ್ಯವಸ್ಥೆಯನ್ನು ಉಳಿಸ್ಕೋಬೇಕು ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಇದೇ ರೀತಿ ಯಾರಿಗೋ ಹಲ್ಲೆ ಮಾಡೋದು, ಯಾರಿಗೋ ತೊಂದರೆ ಕೊಡೋದು, ಸುಮ್ಮನೆ ಕೇಸ್ ಹಾಕ್ಸೋದು, ಅದನ್ನು ಯಾವ ರೀತಿಯಾಗಿ ಸಂವಿಧಾನದ ಅಡಿಯಲ್ಲಿ ತಡಿಬೇಕು, ಯಾವ ರೀತಿಯಾಗಿ BNS ಕಾನೂನಿನ ಅಡಿಯಲ್ಲಿ ತಡಿಬೇಕು ಅಂತ ಕೊಡಗಿನ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ರಾಜಕೀಯ ನಾಯಕರುಗಳು ಯಾರಿದ್ದೀರಾ, ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಬುದ್ಧಿವಾದ ಹೇಳಿ. ನಾನು ವಾರ್ನಿಂಗನ್ನು ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ರೀತಿಯಾಗಿ ಸುಮ್ಮನೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದೀರಾ ರಾಜಕೀಯ ನಾಯಕರುಗಳ ಮಕ್ಕಳು, ಇದು ನಿಮ್ಗೆ ವಾರ್ನಿಂಗ್. ಆದರೆ ಯಾರೋ ಇಲ್ಲಿ ಯಾವುದೋ ಸಣ್ಣ ನಾಯಕರಂತೆ ಅವ್ರ ಮಕ್ಕಳಿಗೆ ಏನು 2 ಕೊಂಬಿದೆಯಾ? ಇದು ಲಾಸ್ಟ್ ವಾರ್ನಿಂಗ್. ಸಂವಿಧಾನವೇ ಉತ್ತರಿಸುತ್ತೆ. ಇದು ಲಾಸ್ಟ್ ವಾರ್ನಿಂಗ್.